ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀ ಇನ್ ಮಾಲ್ಟಾ. ನಿನ್ನೆ ಪ್ರಾಗ್ ಎಲ್ಲ ಸುತ್ತಾಡಿ ಬ್ರಿಡ್ಜ್ ಹತ್ರ ಹೋಗಿ ಆಮೇಲೆ ಓಲ್ಡ್ ಟೌನ್ ಸ್ಕ್ವೇರ್ಗೆಲ್ಲ ಹೋಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಲೈವ್ ಸ್ನೋಫಾಲ್ ಆಗ್ತಾ ಇತ್ತು. ಫುಲ್ ಸಖತ್ತಾಗಿದೆ, ಸ್ನೋಫಾಲ್ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಆಲ್ರೆಡಿ ಟೈಮ್ ಮಧ್ಯಾಹ್ನ ಆಗೋಗಿದೆ. ಬೆಳಗ್ಗೆ ಎಲ್ರು ಎದ್ದಿದ್ ಲೇಟು, ಸೊ ಹೊರಟಿರೋದು ಲೇಟು. ಅದಕ್ಕೆ ಇವಾಗ ಟೆಲಿವಿಷನ್ ಟವರ್ ಹತ್ರ ಬಂದಿದೀವಿ. ಸೊ ಇದಕ್ಕೆ ಅಗ್ಲಿಯೆಸ್ಟ್ ಟವರ್ ಅಂತಾನು ಹೇಳ್ತಾರೆ. ಅದನ್ನ ನೋಡೋದಕ್ಕೆ ಬಂದಿದೀವಿ. ಬರ್ಬೇಕಾದ್ರೆ ಫುಲ್ ಸ್ನೋಫಾಲ್ ಸ್ಟಾರ್ಟ್ ಆಯ್ತು. ಸಖತ್ತಾಗಿದೆ ವೆದರು. -10 ಇದ್ರು -10 ಅಂತ ಅನಿಸ್ತಾ ಇಲ್ಲ. ಬಿಕಾಸ್ ಆಫ್ ಸ್ನೋಫಾಲ್ ಆಗ್ತಿರೋದ್ರಿಂದ ಫುಲ್ ಟೆಂಪರೇಚರ್ ಕಮ್ಮಿ ಇದೆ. ಅಂದ್ರೆ ಅಷ್ಟೊಂದು ಕೋಲ್ಡ್ ಫೀಲ್ ಆಗ್ತಾ ಇಲ್ಲ. ಚೆನ್ನಾಗಿದೆ. ಸ್ನೋಫಾಲ್ ನೋಡ್ತಿರ್ಬೋದು, ಫುಲ್ ಜಾಸ್ತಿ ಆಗ್ತಿದೆ ಇವಾಗ. ಚೆನ್ನಾಗ್ ಅನಿಸ್ತಿದೆ. ಈ ಟವರ್ನ ಟೋಟಲ್ ಹೈಟ್ 700 ಫೀಟ್ ಇದೆಯಂತೆ. ಸೊ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಫುಲ್ ಜೋಶಲ್ಲಿ ನಾವು ಒಳಗಡೆ ಹೋದ್ವಿ. ಬಟ್ ಒಳಗಡೆ ಹೋದ್ಮೇಲೆ ನಮಗೆ ಟಿಕೆಟ್ ಸಿಗ್ಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ, ನೀವೇ ನೋಡಿ. ಆ ಟೆಲಿವಿಷನ್ ಟವರ್ಗೆ ಒಬ್ರಿಗೆ 15 ಯೂರೋಸ್. ಸೊ CZK ಅಲ್ಲಿ 350 CZK 1 ಅಡಲ್ಟ್ಗೆ. ನಾವು ಹೋಗಿದ್ಮೇಲೆ ಅಲ್ಲಿ ಕ್ಲೋಸ್ಡ್ ಇದೆ, ಫುಲ್ಲು ಗ್ಲಾಸ್ ಅಂತ ಅಂದ್ರು. ಫಸ್ಟ್ ಥಿಂಗ್ ನೀವು ಜಸ್ಟ್ ನೋಡ್ಬೋದು. ಮತ್ತೆ ಇವಾಗ ಸ್ನೋ ಆಗ್ತಿರೋದ್ರಿಂದ ಏನು ಕಾಣಿಸಲ್ಲ, ಎಲ್ಲ ಬರೀ ಸ್ನೋಫಾಲ್ ಮಾತ್ರ ಕಾಣಿಸುತ್ತೆ. ಸಿಟಿ ವ್ಯೂ ಕಾಣಿಸಲ್ಲ. ಅದಕ್ಕೆ ಅವರೇ ಸಜೆಸ್ಟ್ ಮಾಡಿದ್ರು, ಪಾಪ ಇವಾಗ ಬೇಡ, ಸಂಜೆ ಬನ್ನಿ, ಫೈರ್ ವರ್ಕ್ಸ್ ಆಗುತ್ತೆ ಮತ್ತೆ ಲೈಟಿಂಗ್ಸ್ ಇರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಹೋಗ್ಬಿಟ್ಟು ನೋಡ್ದೆ ವಾಪಸ್ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದು, ಅಲ್ಲಿಗೆ ಹೋಗ್ಬೇಕಾದವರು ಒಂದು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಇನ್ನೊಂದು ಏನು, ಇಲ್ಲ ಅಂದ್ರೆ ಕ್ಯಾಶ್ ತಗೊಂಡು ಹೋಗ್ಬೇಕು. ಎರಡೇ ಆಪ್ಷನ್. ಅಲ್ಲಿ ಹೋಗಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಒಂದು ಕ್ಯಾಶ್ ಇರಬೇಕು, ಇಲ್ಲ ಮುಂಚೆನೆ ಪ್ರೀ ಬುಕ್ ಮಾಡಿ ಆನ್ಲೈನ್ ಅಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು. ಇದು ಯಾವ್ದೋ ಕ್ಲಾಕ್ ಚೆನ್ನಾಗಿ ಕಾಣಿಸ್ತಾ ಇದೆ. ಜಸ್ಟ್ ಟೆಲಿವಿಷನ್ ಟವರ್ ಇಂದ ಮೆಟ್ರೋಗ್ ಹೋಗೋ ವೇ ಅಲ್ಲೇ ಇದು ಸಿಗುತ್ತೆ. ಸಿಟಿ ಫುಲ್ ಸ್ನೋಫಾಲ್ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ಕಾಸಲ್ ಹತ್ರನು ಇವಾಗ ಸ್ನೋಫಾಲ್ ಇರುತ್ತೆ ಅನ್ಸುತ್ತೆ, ಇನ್ನ ಚೆನ್ನಾಗಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಲೊಕೇಶನ್ ಕಾಸಲ್ಗೆ ಹೊರಟಿದೀವಿ. ಅಲ್ಲಿ ಹೋಗಿ ಸಿಗ್ತೀನಿ. ಪ್ರಾಗಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾನೇ ಕನ್ವೀನಿಯೆಂಟ್ ಆಗಿದೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಮತ್ತೆ ಡೇ ಪಾಸಸ್ ಕೂಡ ಅಫೋರ್ಡಬಲ್ ಅನ್ಸುತ್ತೆ. ಈ ಡೇ ಪಾಸ್ನ ತಗೊಂಡು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಆರಾಮಾಗಿ ಓಡಾಡಬಹುದು. ಮತ್ತೆ ಈ ತರ ವಿಂಟೇಜ್ ವೆಹಿಕಲ್ಸ್ ಮತ್ತೆ ಕಾರ್ನ ಇಡೀ ಪ್ರಾಗಲ್ಲಿ ಎಲ್ಲ ಕಡೆನೂ ನೋಡ್ತಾ ಇರ್ಬೋದು. ಅಂಡ್ ಪ್ರಾಗ್ ಕ್ಯಾಸಲ್ಗೆ ಮೆಟ್ರೋ ಸ್ಟೇಷನ್ ಇಂದ ಆಲ್ಮೋಸ್ಟ್ 10 ಮಿನಿಟ್ಸ್ ವಾಕ್ ಆಗುತ್ತೆ. ಸೊ ನಾವು ಇವಾಗ ಮೆಟ್ರೋ ಸ್ಟೇಷನ್ ಇಂದ ಪ್ರಾಗ್ ಕ್ಯಾಸಲ್ ಕಡೆಗೆ ಹೊರಟಿದ್ದೀವಿ. ಈ ರೋಡ್ ಆಕ್ಚುಲಿ ಸಖತ್ತಾಗಿತ್ತು. ಅಲ್ಲಿ ಚೆನ್ನಾಗಿತ್ತು ಜಾಗ. ಚಿನ್ನು ಟ್ವಿಸ್ಟರ್, ಪೊಟ್ಯಾಟೋ ಟ್ವಿಸ್ಟರ್. Castle is coming towards us. Where is this castle in this? अमन जी बोले हैं, जय माता दी। अमन जी खुश हो गए. Anything else, Aman? Aman, one word, Aman. You want to walk more? You want to go to more castles? No. Sure. केदारनाथ. ಟು 15 ಮಿನಿಟ್ಸ್ ವಾಕ್ ಮಾಡಿ ಮೇಲೆ ರೀಚ್ ಆದ್ಮೇಲೆ ಪ್ರಾಗ್ನ ಸಿಟಿ ವ್ಯೂ ಇಲ್ಲಿಂದ ಸಖತ್ತಾಗಿ ಕಾಣುತ್ತೆ. ಪೀಕ್ ಅವರ್ಸ್ ಆಗಿದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ರು. ಇಲ್ಲಿ ನಾವೆಲ್ಲರೂ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನಂತ ಅಂದ್ರೆ, ಈ ತರ ಪ್ಲೇಸಸ್ ಗಳಲ್ಲಿ ವ್ಯೂ ಒಂದೇ ತರ ಅನ್ಸುತ್ತೆ. ಇಡೀ ಪ್ರಾಗ್ ನಮ್ಗೆ ಪಿಂಕಿಶ್ ಕಲರ್ ಅಲ್ಲಿ ಕಾಣಿಸುತ್ತೆ. ಈ ಒಳ್ಳೆ ವ್ಯೂ ನ ಎಂಜಾಯ್ ಮಾಡ್ಕೊಂಡು ಮುಂದೆ ಏನಿದೆ ಅಂತ ನೋಡೋದಕ್ಕೆ ಎಲ್ರು ಹೊರಟ್ವಿ. ಈ ಕ್ಯಾಸಲ್ ಕಾಂಪ್ಲೆಕ್ಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಏನ್ಷಿಯಂಟ್ ಕ್ಯಾಸಲ್ ಕಾಂಪ್ಲೆಕ್ಸ್, ಕವರಿಂಗ್ ನಿಯರ್ಲಿ 70,000 ಸ್ಕ್ವೇರ್ ಮೀಟರ್ಸ್, ವಿಚ್ ಈಸ್ ಅರೌಂಡ್ 70 acres ಆಫ್ ಲ್ಯಾಂಡ್. ಮತ್ತೆ ಇದು ಅಫಿಷಿಯಲ್ ರೆಸಿಡೆನ್ಸ್ ಆಫ್ ಚೆಕ್ ಪ್ರೆಸಿಡೆಂಟ್.
ಈ ಪ್ರಾಗ್ ಕ್ಯಾಸಲ್ ಕಾಂಪ್ಲೆಕ್ಸ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಚರ್ಚ್, ಪ್ಯಾಲೇಸ್, ಫೋರ್ಟಿಫಿಕೇಶನ್, ಟವರ್ಸ್, ಚಾಪಲ್ಸ್, ಹಾಲ್, ಕೋರ್ಟ್ ಯಾರ್ಡ್ ಮತ್ತೆ ಗಾರ್ಡನ್. ಈ ಪಾಯಿಂಟ್ ವರ್ಗೂ ರೀಚ್ ಆಗೋದಕ್ಕೆ ನಾವು ಯಾವುದೇ ತರದ ಎಂಟ್ರಿ ಫೀಸ್ ಕೊಡ್ಬೇಕಾಗಿಲ್ಲ. ಆದ್ರೆ ಇಲ್ಲಿ ನೋಡ್ತಿರೋ ಕ್ಯಾಸಲ್ ಮತ್ತೆ ರಾಯಲ್ ಓಲ್ಡ್ ಪ್ಯಾಲೇಸ್ ನ ಎಂಟರ್ ಆಗ್ಬೇಕು ಅಂದ್ರೆ ನಾವು ಎಂಟ್ರಿ ಟಿಕೆಟ್ ತಗೊಬೇಕು. ಇಲ್ಲಿ ಎಂಟ್ರಿ ಟಿಕೆಟ್ ಒಬ್ರಿಗೆ 450 CZ. ಅದನ್ನ ಪೇ ಮಾಡಿದ್ರೆ ಇಲ್ಲಿರೋ 3-4 ಅಟ್ರಾಕ್ಷನ್ಸ್ಗೆ ನಮಗೆ ಎಂಟ್ರಿ ಸಿಗುತ್ತೆ. ನಮಗೆ ಯಾರಿಗೂ ಒಳಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸೊ ನಾವ್ ಯಾರು ಎಂಟ್ರಿ ಟಿಕೆಟ್ ಪರ್ಚೇಸ್ ಮಾಡಲಿಲ್ಲ. ಆಚೆ ಕಡೆನೆ ಸ್ನೋಫಾಲ್ ಆಗ್ತಿದ್ರಿಂದ ವ್ಯೂ ತುಂಬಾನೇ ಚೆನ್ನಾಗಿತ್ತು. ಅಲ್ಲೇನೆ ಸ್ವಲ್ಪ ಹೊತ್ತು ಫೋಟೋಸ್ ವಿಡಿಯೋಸ್ ತಗೊಂಡು ವ್ಯೂನ ಎಂಜಾಯ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪ್ರಾಗ್ ಕ್ಯಾಸಲ್ ನ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ರೊಟೇಟಿಂಗ್ ಹೆಡ್ ಹತ್ರ. ಇದು ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ಸ್ ಇನ್ ಪ್ರಾಗ್. ಫೇಮಸ್ ಇನ್ಸ್ಟಾಗ್ರಾಮ್ ಫೋಟೋ ಸ್ಪಾಟ್ ಕೂಡ ಹೌದು. ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಇದ್ರ ಸುತ್ತ ಆಲ್ರೆಡಿ ಜನ ಸುತ್ಕೊಂಡ್ಬಿಟ್ಟಿದ್ರು. ಯಾಕೆ ಅಂದ್ರೆ ಇದು 1 hour ಒನ್ಸ್ ಅಷ್ಟೇ ರೊಟೇಟ್ ಆಗೋದು, ಅದು ಜಸ್ಟ್ ಫಾರ್ 15 minutes. ಈ ರೊಟೇಟಿಂಗ್ ಹೆಡ್ ಅಲ್ಲಿ ಲೇಯರ್ಸ್ ಕಾಣಿಸ್ತಾ ಇದೆಯಲ್ವಾ, ಅದು ಟೋಟಲ್ ಆಗಿ 42 ಲೇಯರ್ಸ್ ಇದೆಯಂತೆ. ಇದು ಕಂಪ್ಲೀಟ್ ಆಗಿ ಪಾಲಿಶ್ಡ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರೋದು. ಅದ್ರ ಜೊತೆಗೆ ಇದ್ರ ವೇಟ್ 39 tons ಇದೆಯಂತೆ ಅಪ್ರಾಕ್ಸಿಮೇಟ್ಲಿ. ಜಸ್ಟ್ ಹೆಡ್ ರೋಟೇಟ್ ಆಗೋದನ್ನ ನೋಡೋದಕ್ಕೆ ಇಷ್ಟೋ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕಾಗಿತ್ತಾ ಅಂತ ಒಂದು ಫೀಲ್ ಬಂತು. ನಿಮ್ಗೂ ಯಾರಿಗಾದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಈ ರೊಟೇಟಿಂಗ್ ಸ್ಪೀಡ್ ತುಂಬಾನೇ ಸ್ಲೋ ಇರುತ್ತೆ, ಬಟ್ ನಾನು ವಿಡಿಯೋಗೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಏನಂತ ಚೆನ್ನಾಗಿಲ್ಲ, ಬಟ್ ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕಲ್ಲ, ಅದಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ವಿ ಅಷ್ಟೇ. ಹಂಗೆ ಹೆಂಗನ್ಸ್ತು ವರ್ಷ ಅರುಣ್ ಯೂಟ್ಯೂಬ್ ಚಾನಲ್? ತಲೆ ನೋಡ್ತಾ ನಮ್ಗೆ ಎಲ್ಲ ಇವ್ರಿಗೆ ತಲೆ ಹೋಗ್ಬಿಟ್ಟು ಓಕೆ ತರ ಇತ್ತು, ಏನಂತ ಚೆನ್ನಾಗಿರ್ಲಿಲ್ಲ, ಓವರ್ ಹೈಪ್ಡ್ ಅಂತ ಅನ್ಸ್ತು. ಬಟ್ ಬಂದಿರೋದಕ್ಕೆ ಒಂದ್ಸತಿ ನೋಡ್ಬೇಕು. ಅದು ಓವರ್ ಇರ್ಲಿಲ್ಲ. ನಾವು ಹೆಡ್ ರೋಟೇಟ್ ಅಂತ. ಫೈನಲಿ 2026ನ ಈ ತರ ಜನಗಳ ಮಧ್ಯ, ಅದು ಚಾರ್ಲ್ಸ್ ಬ್ರಿಡ್ಜ್ ಮೇಲೆ ವೆಲ್ಕಮ್ ಮಾಡೋ ತರ ಆಯ್ತು. ಜೊತೆಲಿದ್ದವರೆಲ್ಲ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿದ್ವಿ. ಗೈಸ್ ಕಮಿಷನ್ ಇಲ್ವಾ ಕರುಣ್? ನ್ಯೂ ಇಯರ್ನ ವೆಲ್ಕಮ್ ಮಾಡಿಕೊಂಡು ಎಲ್ಲರೂ ಹೋಟೆಲ್ ಕಡೆಗೆ ಹೊರಟ್ವಿ. ಒನ್ಸ್ ಅಗೇನ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಫಾರ್ ಮೋರ್.